ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿ ಬಂದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ರ್ಯಾಂಡಮ್ ಡೈಲಿ ವ್ಲಾಗನ್ನು ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಈವ್ನಿಂಗಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮದು ಟೆಂಪಲಲ್ಲಿ ಭಜನ್ಸ್ ಇರುತ್ತೆ. ಟೆಂಪಲಲ್ಲ, ಕೆಲವೊಂದು ಸಲ ಮನೆಯಲ್ಲಿ ಅವ್ರವರು ಇಷ್ಟ, ಅದು ಮನೆಯಲ್ಲಿ ಮಾಡ್ತಾರೆ, ಕೆಲವೊಬ್ರು ಟೆಂಪಲಲ್ಲಿ ಮಾಡ್ತಾರೆ. ಸೊ ಭಜನ್ ಅಂದರೆ ಒಂದಿಷ್ಟು ಡೇಸ್ ಇರುತ್ತೆ, ಇಷ್ಟು ಡೇಸ್ ಇಷ್ಟು ಜನರ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಇರುತ್ತೆ ಅದು. ಸೊ ಟೆಂಪಲಿಗೆ ಹೋಗಬೇಕು, ಒಂದು 8 ಹಾಗೆ ಅಂದ್ಕೊಳ್ತೀನಿ. ಸೊ ಇವತ್ತು ಈಗ ಸ್ಮಾಲ್ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಎಣಿಸ್ಕೊಂಡೆ. ಹಾಗೆ ನಿಮ್ಮ ಜೊತೆಗೂ ಕೂಡ ನಾನು ಎಲ್ಲ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನೀವು ನೋಡಿ ವಿಡಿಯೋನ ಎಂಜಾಯ್ ಮಾಡಿ. ಬಟ್ ವ್ಯೂಸ್ ಅಷ್ಟು ಜಾಸ್ತಿ ಬರ್ತಾ ಇಲ್ಲ, ಯಾಕೆ? ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ಏನು ಮಿಸ್ಟೇಕ್ ಇದೆ ವ್ಲಾಗ್ಸ್ ಅಲ್ಲಿ, ಅವರು ಯಾವ ಥರ ಇನ್ನೂ ಚೆನ್ನಾಗಿ ಮಾಡ್ಬೋದು ಕಾಂಟೆಂಟನ್ನು, ಡೈಲಿ ವ್ಲಾಗ್ಸನ್ನು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಬಿಕಾಸ್ ನನಗೂ ಗೊತ್ತಾಗ್ತಾ ಇಲ್ಲ ಏನು ಮಿಸ್ಟೇಕ್ ಆಗ್ತಾ ಇದೆ. ವ್ಯೂಸ್ ತುಂಬ ಕಮ್ಮಿ ಬರ್ತಾ ಇದೆ ಡೈಲಿ ವ್ಲಾಗ್ಸಿಗೆ, ಬೇರೆ ವಿಡಿಯೋಸಿಗೆ ಅಲ್ಲ. ಬೇರೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ವ್ಯೂಸ್ ಇರುತ್ತೆ. ಆ್ಯಂಡ್ ಒಪ್ಕೊಳ್ತೀನಿ, 50,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಅದರಲ್ಲಿ 20,000 ವ್ಯೂಸ್ ಬರೋದು ಅಷ್ಟೇ. ನಾನು ನೋಡಿದ ಪ್ರಕಾರ ಕೆಲವೊಂದು ಚಾನಲನ್ನು ನೋಡ್ತೀನಲ್ವ, 20 lakhs 30 lakhs ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಬಟ್ ವ್ಯೂಸ್ ಅನ್ನುವಂಥದ್ದು 1 lakh 2 lakh ಈ ಥರ ಇರುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ ಜಾಸ್ತಿ ವ್ಯೂಸನ್ನು ಕೂಡ. 4,000 ಸಬ್ಸ್ಕ್ರೈಬರ್ಸ್ ಇದ್ದು, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. 4,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದು ಕೂಡ ಶಾರ್ಟ್ ಪೀರಿಯಡಲ್ಲಿ. ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ ಎಣಿಸ್ಕೊಳ್ತೀನಿ, June 1st 2024 ಇದೇ ವರ್ಷ. ಆ್ಯಂಡ್ ಇವತ್ತು December, 4,000 ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ರಿ, ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡಿದೆ ನೋಡ್ತೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖುಷಿ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಪ್ಲೀಸ್ ನನಗೆ ಯಾವತ್ತೂ ಇರಬೇಕು. ಪ್ಲೀಸ್ ನನ್ನ ವಿಡಿಯೋಸನ್ನು ಚೆನ್ನಾಗಿ ವಾಚ್ ಮಾಡಿ, ಇನ್ನಿಷ್ಟು ಚೆನ್ನಾಗಿರೋ ಕಾಂಟೆಂಟ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಅಷ್ಟೇ, ಇವಾಗ 8 ಹಾಗೆ ಹೋಗಲಿಕ್ಕಿದೆ. ಸೊ ಕ್ವಿಕ್ಕಾಗಿ ರೆಡಿ ಆಗಬೇಕು. ರೆಡಿಯಾಗಿ ಮತ್ತೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಗರ್ಲ್ಸ್, ಇದು ಡ್ರೆಸ್ ಸೆಲೆಕ್ಷನ್ ಇಸ್ ವೆರಿ ಡಿಫಿಕಲ್ಟ್ ಆಯಿತಾ. ಇದು ಹಾಕಲಿ ಆರ್ ಇದು ಹಾಕಲಿ, ಅವಾಗಿಂದ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ, ಯಾವುದು ಹಾಕೋದಂತಲೇ ಗೊತ್ತಾಗ್ತಿಲ್ಲ. ಸೊ ಪ್ಲೀಸ್ ನೀವು ನನಗೆ ಕಾಮೆಂಟ್ ಮಾಡಿ. ಆಲ್ರೆಡಿ ಹಾಕಿರ್ತೀನಿ, ಸ್ಟಿಲ್ ಕಾಮೆಂಟ್ ಮಾಡಿ ಯಾವ್ದು ಚೆನ್ನಾಗಿ ತೋರ್ತಿದೆ ನಿಮಗೆ ವಿಡಿಯೋ ನೋಡುವಾಗ. ಇದು ಆರ್ ಇದು ಸೆಟ್ ಇದೆ, ಬಟ್ ಇದು ಜಸ್ಟ್ ಟಾಪ್ ಮಾತ್ರ, ಚಿಕನ್ ಕರಿ. ಇದ್ರದ್ದು ಪ್ಯಾಂಟ್ ಇದೆ, ಬಟ್ ನನ್ನದು ಇವಾಗಿಲ್ಲ, ಅದು ಕಸಿನ್ ಹತ್ರ ಇದೆ ಅನಿಸುತ್ತೆ. ಸೊ ಇದು ಆರ್ ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ ಚಿಕನ್ ಕರಿ ಕುರ್ತಿ. ಇಲ್ಲಿ ನೋಡಿ, ಪ್ರಿಂಟ್ ಕೂಡ ಚೆನ್ನಾಗಿದೆ, ನೋಡ್ಬೋದು, ಚೆಕ್ ಮಾಡಿ. ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವಾಗ ಫಾಸ್ಟಾಗಿ ನನಗೆ ಕಾಮೆಂಟ್ ಮಾಡಿ, ಇದು ಚೆನ್ನಾಗಿದೆಯಾ ಆರ್ ಬ್ಲ್ಯಾಕ್ ಅಂತ. ಫಸ್ಟ್ ಔಟ್ಫಿಟ್ ನೋಡಿ, ಇಲ್ಲಿ ನೋಡಿ, ಈ ಥರ ಇದೆ. ಒಂದು ಕುರ್ತಿ, ದುಪ್ಪಟ್ಟ ಆ್ಯಂಡ್ ಲೆಗಿನ್ಸ್ ಪೇರ್ ಮಾಡಿದ್ದೀನಿ ಇದ್ರ ಜೊತೆಗೆ. ಇದು ಚೆನ್ನಾಗಿ ತೋರ್ತಿದ್ಯಾ? ಆರ್ ಸೆಕೆಂಡ್ ಒನ್, ಈ ಔಟ್ಫಿಟ್, ಇದನ್ನು ನೀವು ನೋಡಿರ್ತೀರ, ಲಾಂಗ್ ಬ್ಯಾಕ್ ಒಂದ್ಸಲ ಹಾಕಿದ್ದೀನಿ. ಈ ಥರ ಪ್ರಿಂಟ್ಸ್ ಇದೆ, ಪ್ಲಸ್ ಬ್ಯಾಕ್ ಸೈಡಲ್ಲಿ ಕೂಡ ಪ್ರಿಂಟ್ ಇದೆ. ಚೆನ್ನಾಗಿದೆ ಇದು ಕುರ್ತಿ, ಚಿಕನ್ ಕರಿ ಕುರ್ತಿ. ಇದರ ಲಿಂಕನ್ನು ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಯಾವುದು, ಅದು ಆರ್ ಇದು, ಪ್ಲೀಸ್ ಚೂಸ್ ಮಾಡಿ. ಕ್ವಿಕ್ಕಾಗಿ ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋಣ. ಸೊ ಸಾರಿ ಯಾರಿಗೆಲ್ಲ ಸ್ಕಿನ್ ಕೇರ್ ನೋಡಿ ಬೇಜಾರಾಗಿದೆ, ಪ್ಲೀಸ್ ಇದನ್ನು ಒಂದು 10 ಸೆಕೆಂಡ್ಸಿಗೆ ಸ್ಕಿಪ್ ಮಾಡಿಬೇಡಿ. ಫಸ್ಟಿಗೆ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್, ಆಕ್ನೆ ಮಾಯ್ಸ್ಟ್, ಸ್ವಲ್ಪ ಕ್ವಾಂಟಿಟಿ. ಮುಂದೆ ಚೆನ್ನಾಗಿರುವ ಕಾಂಟೆಂಟ್ಸ್ಗಳು ಬರ್ತಾ ಇದೆ, ಪ್ಲೀಸ್ ವೆಯ್ಟ್ ಮಾಡಿ. ಕೆಲವೊಬ್ರು ವೆಯ್ಟ್ ಗೇನ್ ರೆಸಿಪೀಸನ್ನೆಲ್ಲ ಕೇಳಿದ್ರಿ, ಶೇರ್ ಮಾಡ್ತೀನಿ ಈ ಮಂತಲ್ಲಿ. ವೆಯ್ಟ್ ಗೇನ್ ಆ್ಯಂಡ್ ಒಂದು ಪಿಂಪಲ್, ಇದು ಕ್ರೀಮ್, ಬೆಸ್ಟ್ ಪಿಂಪಲ್ ಕ್ರೀಮ್, ಆ್ಯಕ್ನೆಯನ್ನು ಒಂದು 1 ವೀಕಲ್ಲಿ
ಕಡಿಮೆ ಮಾಡುವಂಥದ್ದು. ಆ್ಯಂಡ್ ಹೇರ್ ಕೇರ್ ರುಟೀನ್, ಡ್ಯಾಂಡ್ರಫಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿ, ಈ ಥರದ ಚೆನ್ನಾಗಿರುವ ಕಾಂಟೆಂಟ್ಸ್ಗಳು ಶೂಟ್ ಮಾಡಬೇಕು, ಶೂಟ್ ಮಾಡಲಿಲ್ಲ, ಬಟ್ ಒಂದೊಂದು ಕ್ಲಿಪ್ಪಿಂಗ್ಸನ್ನು ತೆಗೆದಿಟ್ಟಿದ್ದೀನಿ. ಆದಷ್ಟು ಬೇಗ ನಿಮ್ಮ ಜೊತೆಗೆ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಇದಾಯಿತು, ಒಂದು 2 minutes ಹೀಗೆ ಬಿಡ್ತೀನಿ. ಅದಾದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಆ್ಯಸಿಡಮ್ 10% ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಮಾರ್ಕ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಆ್ಯಕ್ನಿ ಎಲ್ಲ ಆಗಿದೆ, ಬಿಕಾಸ್ ಅದಕ್ಕೋಸ್ಕರ ಇವಾಗ ಇದನ್ನು. ಆ್ಯಂಡ್ ತುಂಬ ಜನ ಲಿಪ್ಸ್ಟಿಕ್ ಲಿಂಕನ್ನು ಕೇಳ್ತಾ ಇರ್ತೀರಾ, ಸ್ಕಿನ್ ಕೇರ್ ವಿಡಿಯೋಸನ್ನು ಹಾಕಿದಾಗ ಅದರ ಕೆಳಗಡೆ ಲಿಪ್ಸ್ಟಿಕ್ ಲಿಂಕ್ ಶೇರ್ ಮಾಡಿ ಭಾಗ್ಯ ಅಂತ. ಸೊ ನಾನು ಯೂಸ್ ಮಾಡುವ ಎಲ್ಲ ಪ್ರಾಡಕ್ಟ್ನ ಲಿಂಕ್ ಇಷ್ಟು ತನಕ ಯೂಸ್ ಮಾಡಿದ ಮಾಯ್ಶ್ಚರೈಸರ್ ಆಗಿರ್ಬೋದು ಇದು, ಆ್ಯಂಡ್ ನೆಕ್ಸ್ಟ್ ಯೂಸ್ ಮಾಡುವಂತಹ ಲಿಪ್ ಬಾಮ್ ಎಲ್ಲದರ ಲಿಂಕನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಲಿಂಕ್ ಥ್ರೂ ಪರ್ಚೇಸ್ ಮಾಡಿ. ಆ್ಯಂಡ್ ನನ್ನ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ಕೂಡ ನಾನು ಹೇಳಲ್ಲ, ಡಿಪೆಂಡ್ ನಿಮ್ಮ ಸ್ಕಿನ್ ಟೈಪ್ ಮೇಲೆ ಆ್ಯಂಡ್ ನಿಮ್ಮ ಸ್ಕಿನ್ ಒಂದು ಪ್ರಾಡಕ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇದ್ದೀನಿ, ಅವ್ರು ಮತ್ತೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ, ಅವರ ಸ್ಕಿನ್ ಅದರಿಂದ ಗ್ಲೋ ಆಗ್ತಾ ಇದೆ. ಪ್ಲೀಸ್ ಹಾಗೆ ಥಿಂಕ್ ಮಾಡಿಕೊಂಡು ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಇವಾಗ ಫೇವ್ರೆಟ್ ಲಿಪ್ ಬಾಮ್ ಇದು ಬಯೋಕ್ಯೂಲ್ ಅವರದ್ದು. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಇಷ್ಟು. ಸೊ ತುಂಬ ಚೆನ್ನಾಗಿದೆ. ಡ್ರೈ ಲಿಪ್ಸ್ ಯಾರದಿದೆ ನೋಡಿ, ಜಸ್ಟ್ ಒಂದ್ಸಲ ಬೈ ಮಾಡಿ. ಜಸ್ಟ್ 249 rupees, ಬಟ್ ನನಗೆ ಫ್ರೀ ಬಂದಿದ್ದು. ಆ್ಯಂಡ್ ಕೆಲವರಿಗೆ ಡೌಟ್ ಇದೆ ಆಯಿತಾ, ನಮಗೆ ಪ್ರಾಡಕ್ಟ್ಸ್ ಏನು ಕಳಿಸಿ ಕೊಡ್ತಾರೆ ಅದು ಫ್ರೀ ಆರ್ ನೀವು ಪೇ ಮಾಡ್ತೀರಾ ಅದಕ್ಕೆ ಅಂತ. ಇದು ಕಂಪ್ಲೀಟಾಗಿ ಫ್ರೀ ಪ್ರಾಡಕ್ಟ್ಸ್ ಆಗಿರುತ್ತೆ. ಪ್ರಮೋಷನ್ಸಿಗೆ ಏನು ಕಳಿಸ್ತಾರೆ ಅವರು ಪ್ರಾಡಕ್ಟನ್ನು ಅದೆಲ್ಲದು ಫ್ರೀ ಪ್ರಾಡಕ್ಟ್ ಆಗಿರುತ್ತೆ. ಅಂದರೆ ಎಕ್ಸ್ಚೇಂಜ್ ಮಾಡುವಂಥದ್ದು. ಅವರು ನಮಗೆ ಗೂಡ್ಸನ್ನು ಕಳಿಸಿ ಕೊಡ್ತಾರೆ, ಅಂದರೆ ಪ್ರಾಡಕ್ಟನ್ನು ಕಳಿಸಿ ಕೊಡ್ತಾರೆ, ನಾನು ಅವರಿಗೆ ಸರ್ವೀಸನ್ನು ಕೊಡ್ತೀನಿ. ಸರ್ವೀಸ್ ಅಂತ ಹೇಳಿದರೆ ವಿಡಿಯೋ ಮುಖಾಂತರ ಪ್ರಮೋಟ್ ಮಾಡ್ತೀನಿ ಆ ಪ್ರಾಡಕ್ಟನ್ನು. ಸೊ ಇದೆಲ್ಲದು ಫ್ರೀ ಪ್ರಾಡಕ್ಟ್ಸಲ್ಲಿ. ಕೇಳಿದ್ರಿ ಅಲ್ವಾ ಲಿಪ್ಸ್ಟಿಕ್ ಅಂತ, ಇದು ಫ್ರಮ್ ಬ್ಲೂ ಹೆವನ್. ಇಲ್ಲಿ ನೋಡಿ, ಇದು ಬ್ಲೂ ಹೆವನ್ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಯೂಸ್ ಮಾಡ್ತಿದ್ದೀನಿ, ಮತ್ತೊಂದು ಶೇಡ್. ಬಟ್ ಇವಾಗ ಸದ್ಯಕ್ಕೆ ಇದು ಸ್ಕಿನ್ ಕೇರಲ್ಲಿ ಯಾರೆಲ್ಲ ನನ್ನ ವಿಡಿಯೋಸಲ್ಲಿ ಕೇಳಿದ್ರಿ ಲಿಪ್ಸ್ಟಿಕ್ ಶೇಡನ್ನು, ಇದು ಯೂಸ್ ಮಾಡ್ತಾ ಇರುವಂಥದ್ದು. ಆಯಿತು, ರೆಡಿ ಎಲ್ಲರೂ. ಅಮ್ಮ ಕೆಳಗಿದ್ದಾರೆ, ಅಮ್ಮ ಕೂಡ ರೆಡಿ ಆಗಿದ್ದಾರೆ. ಹೋಗಬೇಕು ಇವಾಗ. ಮತ್ತೆ ದೇವಸ್ಥಾನದಲ್ಲಿ ಇದು ನಗರ ಭಜನೆ ಇದೆ. ಸೊ ಬಾಯ್ 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 ಬಾಯ್. ಜಾನ್ ಆಯಿತು, ಇವಾಗ ಕೆಳಗೆ ಹೋಗಬೇಕು. ಎಲ್ಲರೂ ರೆಡಿ ಆಗಿ ಆಯಿತು. ನೀತು ಹೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಅವನು ಇಲ್ಲಿ ಎಲ್ಲ ಹಾಂ ಹಾಂ ಅಂತಾನೆ, ಅಲ್ಲೋಗಿ ಏನೂ ಮಾಡಲ್ಲ. ನೀನು ಯಾಕೆ ಅವನಿಗೆ ಬಡ್ಕೊಂಡಿದ್ದೆ? ಕೇಳ್ತಾ ಎಂತಾದ್ರೂ ಹೇಳಿದ್ದು? ಮೊನ್ನೆ ಭಜನೆಗೆ ಹೋಗಿದ್ದಾನೆ, ಇಬ್ರು ಮಧ್ಯೆ ಹೋಗಿ ಕೂತ್ಕೊಂಡಿದ್ದಾನೆ. ನೀನು ರೆಡಿಯಾ? ಸ್ಟೈಲ್ ಮಾಡಬೇಡ.
ಆಯಿತು, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಭಜನ್ ಅಂತೂ ಬೆಸ್ಟ್. ಹರಿಕಂಡಿಕೆ ಟೀಮ್ ಅವರು ಬಂದಿದ್ರು, ಗ್ರೂಪ್ ಅವರು ಬೆಸ್ಟ್. ಅಷ್ಟೇ, ಇವಾಗ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಆದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಇವಾಗ ಈವ್ನಿಂಗ್ ಆಗಿದೆ, ಔಟ್ಸೈಡ್ ಹೋಗ್ಲಿಕ್ಕಿದೆ. ಸೊ ಇವಾಗ ಜಸ್ಟ್ ಫೇಸ್ ವಾಶ್ ಎಲ್ಲ ಮಾಡಿ ಬಂದೆ ಅಷ್ಟೇ. ಇವಾಗ ಹೊರಟು ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲ ಹೋಗ್ತಾ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬಾಯ್. ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಜೀನ್ಸ್ ಮತ್ತು ಒಂದು ಟಾಪನ್ನು ಹಾಕಿದ್ದೀನಿ. ಈ ಟಾಪನ್ನು ನೀವು ನೋಡಿರ್ತೀರಾ, ಚಿಕ್ಕಮಂಗ್ಳೂರು ವ್ಲಾಗಲ್ಲಿ ಹಾಕಿದ್ದೀನಿ. ಆ ವ್ಲಾಗನ್ನು ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ನೋಡದೇ ಇದ್ದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇರ್ತೀನಿ ಬೇಕಾದರೆ. ಆ್ಯಂಡ್ ಇದು ಬಂದುಬಿಟ್ಟು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಟಾಪ್. ಇದರ ಲಿಂಕ್ ಇದ್ದರೆ ನಾನು ಚೆಕ್ ಮಾಡಿ ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ಪ್ಯಾಂಟ್ ಫ್ರಮ್ ಮೈ ಕಸಿನ್ಸ್ ವಾರ್ಡ್ರೋಬ್. ವೈಶು ಅಂತ ಇದ್ದಾಳೆ ನನ್ನ ಕಸಿನ್, ಅವಳದ್ದು ಇದು. ಅವಳು ನನ್ನ ಪ್ಯಾಂಟನ್ನು ತಗೊಂಡ್ಳು ಆ್ಯಂಡ್ ನಾನು ಅವಳ ಪ್ಯಾಂಟನ್ನು ಎಕ್ಸ್ಚೇಂಜ್ ಮಾಡಿದೆ ಅಷ್ಟೇ. ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಮತ್ತು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಔಟ್ಸೈಡ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಮೋಡ ಆಗಿದೆ. ಗೊತ್ತಿಲ್ಲ, ಇವಾಗ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ, ಏನಾಗುತ್ತೆ ನೋಡಬೇಕು. ಬಟ್ ಸಖತ್ತಿದೆ ವೆದರ್ ಮಾತ್ರ. ಮಾರ್ನಿಂಗ್ ಒಂದು 5:30 ಆದರೆ ಹೇಗಾಗುತ್ತೆ, ಸೇಮ್ ಹಾಗೇ ಇದೆ. ರೆಡಿ ಆಗಿ ಆಯಿತು, ಬಟ್ ಇವಾಗ ಏನಾಗಿದೆ ಹೇಳು, ಔಟ್ಸೈಡ್ ಏನಾಗ್ತಿದೆ ಹಾಂ, ರೈನ್ ಗೋ ಅವೇ ಮುನ್ ಸಾಂಗ್ ಸಿಂಕರ್ ಒತ್ತಿಗೆ ಬಲವ್ಯ. ಹಾಗೆ 6:37 ಹಾಗೆ ನಾವು ರೀಚ್ ಆದ್ವಿ. ಆಟೋದಲ್ಲೇ ಹೋದ್ವಿ, ಬಿಕಾಸ್ ಬಸ್ ಕ್ಯಾಚ್ ಮಾಡಿ ಇಲ್ಲಿಂದ ಸಾಲಿಗ್ರಾಮ್, ಅಲ್ಲಿಂದ ಆನೆಗುಡ್ಡೆ ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ಆಟೋ ಮಾಡಿ ಅಲ್ಲಿಗೆ ಹೋದ್ವಿ. ಆ್ಯಂಡ್ ಇಲ್ಲಿ ಎಲ್ಲದು ರಾಕ್ ಕ್ಲಿಪ್ಪಿಂಗ್ಸನ್ನು ನಾನು ಶೇರ್ ಮಾಡ್ತಾ ಹೋಗ್ತೇನೆ, ಬಿಕಾಸ್ ನೀವು ಕೂಡ ಎಂಜಾಯ್ ಮಾಡಿ. ಸುಮ್ಮನೆ ವಾಯ್ಸ್ ಓವರನ್ನು ಕೊಟ್ಟರೆ ಬೋರ್ ಆಗುತ್ತೆ ನೋಡಲಿಕ್ಕೆ. ಸೊ ನೋಡ್ಕೊಂಡು ಬನ್ನಿ ವಿಡಿಯೋನ. Thank you.
ತುಂಬ ಇಷ್ಟ ರುಮಾಲಿ ರೋಟಿ. ಇಲ್ಲಿ ಕೂಡ ಇತ್ತು ರುಮಾಲಿ ರೋಟಿ ಅಂತ ತಗೊಂಡ್ವಿ. ಪ್ಲಸ್ ಗೋಬಿ ಮಂಚೂರಿ ಕೂಡ ತಗೊಂಡ್ವಿ. ನಾವು ಔಟ್ಸೈಡ್ ಹೋದಾಗ ಗೋಬಿ ಮಂಚೂರಿ ತಗೊಳ್ಳೋದು ತುಂಬ ರೇರ್, ಬಿಕಾಸ್ ಒಂದು ಸ್ವಲ್ಪ ಕೂಡ ಹೈಜೀನ್ ಮೇಂಟೈನ್ ಇರಲ್ಲ. ಪ್ಲಸ್ ಅಷ್ಟೇ ಹುಳ ಇರುತ್ತೆ, ಕ್ಲೀನ್ ಮಾಡಲ್ಲ ಕರೆಕ್ಟಾಗಿ. ಸ್ಟಿಲ್ ಇವಾಗ ಗೊತ್ತಿಲ್ಲ ಎಷ್ಟು ಹುಳ ಒಳಗೆ ಹೋಗಿದೆ ಅಂತ. ಬಟ್ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಬಾಯ್ ಬಾಯ್. 8:30 ಆಯಿತು. ಇವಾಗ ಮನೆಗೆ ಇವಾಗ ಜಸ್ಟ್ ಬಂದ್ವಿ. ಇಲ್ಲಿ ಫುಲ್ ರಾಶಿ ಬಿದ್ದಿದೆ ಅಲ್ವಾ. ಇದು ಕ್ವಿಕ್ ಆಗಿ ಹೀಗೆ ತೋರಿಸ್ತಾ ಹೋಗ್ತೀನಿ. ಜಾಸ್ತಿ ಏನು ತಗೊಳ್ಳಿಲ್ಲ. ಜಾತ್ರೆಯಲ್ಲಿ ಏನು ಸಿಗುತ್ತೆ, ಜಾತ್ರೆ ಐಟಮ್ಸ್ ಸಿಗುವಂಥದ್ದು. ಅಣ್ಣ ಹೋಗಿತ್ತು, ಸೊ ಒಂದಿಷ್ಟು ಅದು ಇದು ಅಂತ ಸುಮ್ಮನೆ ತೊಗೊಂಡು ಬಂದ್ವಿ. ಚೆನ್ನಾಗಿ ತೋರ್ತಿತ್ತು ಅಂತ. ಇಲ್ಲಿ ನೋಡಿ, ಫಸ್ಟಿಗೆ ನಾನು ಇದನ್ನು ತೋರಿಸ್ತೀನಿ. ನನಗೆ ಸ್ಟೋರೇಜಿಗೆ ಒಂದು ಬಾಕ್ಸ್ ಬೇಕಿತ್ತು. ಆ್ಯಂಡ್ ಇಲ್ಲಿ ನೋಡಿ ಈ ಥರದ್ದು ಆ್ಯಕ್ಚುಲಿ ಕ್ಯೂಟದ್ದು ಆಯ್ತಾ. ಇದು 2 ಕಲರಲ್ಲಿ ಸೇಮ್ ತೊಗೊಂಡೆ. 4 ಪೀಸಸ್ ತೊಗೊಂಡೆ. ಜಾಸ್ತಿ ಏನೂ ಇರಲಿಲ್ಲ ಆ್ಯಕ್ಚುಲಿ. 20 ಈಚ್ ಅಂತ ಫಿಕ್ಸ್ಡ್ ರೇಟ್ ಸಮಥಿಂಗ್ ಇತ್ತು ಅಲ್ಲಿ. ಸೊ ಸ್ಟೋರೇಜ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಲಿಪ್ಸ್ಟಿಕ್ ಅದು ಇದು ಅಂತ ನಾನು ಆ್ಯಕ್ಚುಲಿ ಇದು ಮಾಡಿಟ್ಟಿದ್ದೀನಿ, ಏನು ಪೌಚಲ್ಲಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಇಡೋಣ ಅಂತ ಈ ಥರದ್ದು ಒಂದು 4 ತೊಗೊಂಬಂದೆ. ಆ್ಯಂಡ್ ಇದು ಒಂದು ಚೆನ್ನಾಗಿ ತೋರ್ತಿತ್ತು. ರೆಸಿಪೀಸ್ ಏನಾದರೂ, ಗ್ಲಾಸ್ ಅಲ್ಲ ಆ್ಯಕ್ಚುಲಿ, ಇದು ಗ್ಲಾಸ್ ಟೈಪ್ ಪ್ಲಾಸ್ಟಿಕ್. ಇದು ರೆಸಿಪೀಸ್ ಎಲ್ಲ ಶೂಟ್ ಮಾಡಿ ಇಡ್ಲಿಕ್ಕೆ ಚೆನ್ನಾಗಾಗತ್ತೆ ಅಂತ ಇದು ಒಂದು ತೊಗೊಂಡು. ಆ್ಯಂಡ್ ಅಮ್ಮ ಒಂದಿಷ್ಟು ಕ್ಲಿಪ್ಸನ್ನು ತೊಗೊಂಡ್ರು. ಆ್ಯಂಡ್ ನಾನು ಒಂದು ಕ್ಲಿಪ್ ತೊಗೊಂಡು. ಚೆನ್ನಾಗಿದೆ. ಇಲ್ಲಿ ನೋಡಿ, ಇಷ್ಟ ಆಯಿತು ನನಗೆ. ಬೀಚ್ ಕಲರ್ ಅದು ಥರ. ಆ್ಯಂಡ್ ಇಲ್ಲಿ ಇಷ್ಟು ಬಂದುಬಿಟ್ಟು ಏನದು ಇಂಬ್ಲಿ ಅದು ಇದು ಸಿಗತ್ತೆ ಅಲ್ವಾ. ಲಾಸ್ಟ್ ಟೈಮ್ ನಾವು ಕ್ರಾಫ್ಟ್ ಮೇಳಕ್ಕೆ ಹೋದಾಗ ತೊಗೊಂಡಿದ್ದು, ತುಂಬ ಚೆನ್ನಾಗಿತ್ತು. ಸೊ ಈ ಸಲ ಕೂಡ ಬಂದಿತ್ತು ಇದು. ಆ್ಯಂಡ್ ನೀತುಗೆ ಜೆಲ್ಲಿ ಅದು ಇದು ಅಂತ ಒಂದಿಷ್ಟು ತೊಗೊಂಡಿದ್ದೀವಿ. ಇದು ಒಂದು ಸಿಕ್ಕಿಲ್ಲ ನೋಡಿ, ಚೆನ್ನಾಗಿದೆ. ಇಂಬ್ಲಿದು. ಸೊ 2 ಪ್ಯಾಕೆಟ್ ತೊಗೊಂಡು ಬಂದಿದ್ವಿ. ಇಷ್ಟೇ, ಒಂದಿಷ್ಟು ತೊಗೊಂಡ್ವಿ. ಆ್ಯಂಡ್ ಇದು ಸ್ವಲ್ಪ ಜಿಲೇಬಿ ಮತ್ತು ಇದು ಒಂದೇನೋ ಇತ್ತು, ಎಂತ ಇದು ಚಕ್ಲಿ ಇತ್ತು, ಅಮ್ಮ ತಗೊಂಡಿದ್ದು ಅಷ್ಟೇ. ಹಾಗೆ ನಾನು ಒಂದು ಸ್ಟೋರೇಜ್ ಬಾಕ್ಸ್ ತೊಗೊಂಡೆ. ತುಂಬ ಕ್ಯೂಟ್ ಇದೆ ಆಯಿತಾ. ಇಲ್ಲಿ ನೋಡಿ, ಬ್ಲೂ ಕಲರ್ ಇದು ಫೇವ್ರೆಟ್ ಕಲರ್. ಇದು ತುಂಬ ಚೆನ್ನಾಗಿದೆ. 100 ರುಪೀಸಿಗೆ ಇತ್ತು. ಏನಾದರೂ ಕ್ಲೋತ್ಸ್ ಆರ್ ಮೇಕಪ್ ಪ್ರಾಡಕ್ಟ್ಸ್, ಏನಾದರೂ ಮೇಕಪ್ ಅಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನಾದರೂ ಸ್ಟೋರ್ ಮಾಡಿ ಇಡಲಿಕ್ಕೆ ಚೆನ್ನಾಗಾಗತ್ತೆ. ಸೊ ಇದು ಒಂದು ತಗೊಂಡೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಯೂಟ್ ಇದೆ. ಇವಾಗ ಏನು ಮಾಡೋದು? ಮಲ್ಗೋದು. ಸೊ ಮತ್ತೆ ನಾಳೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲ ಸಾರಿ, ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಎಸ್ ಉಮಾರಿ, ಲವ್ ಯು ಆಲ್. ಸಾಂಗ ಲವ್ ಯು ಆಲ್.